ನನ್ನ ಪ್ರೀತಿಯ ಸ್ನೇಹಿತರೆ, ಬಂಧುಗಳೇ, ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಮರೆತರೂ ಪರವಾಗಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಮರೆತರೂ ಪರವಾಗಿಲ್ಲ. ನಿಮ್ಮ ಕಷ್ಟ ಕಾಲದಲ್ಲಿ, ನಿಮ್ಮದ ಕಷ್ಟದ ಸಮಯದಲ್ಲಿ ದೇವರಾಗಿ ಬಂದು ಸಹಾಯ ಮಾಡುವಂತಹ ವ್ಯಕ್ತಿಗೆ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆ ಈ ವಿಚಾರ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಸಾಕಷ್ಟು ವಿಚಾರಗಳನ್ನು ನಾನು ಎತ್ಕೊಂಡು ಸಾಕಷ್ಟು ಜನ ನನ್ನ ಹತ್ರ ಬರ್ತಾರೆ. ಇದೇ ಸಮಸ್ಯೆಗಳನ್ನು ಹೇಳ್ತಾರೆ. ನಾನು ಒಂದು ಕಷ್ಟಕ್ಕಾದೆ ಕಾಲಕ್ಕಾದೆ ನನ್ನ ಮರೆತು ಬಿಟ್ರು ಅಂತ. ದಯವಿಟ್ಟು ಯಾರೇ ವ್ಯಕ್ತಿಯೊಬ್ಬ ಸಹಾಯ ಮಾಡ್ತಾನೆ ಅಂತ ಹೇಳಿದರೆ ಅವನು ಕಷ್ಟ ಕಾಲದಿಂದ ಬಂದಿರ್ತಾನೆ, ದುಃಖ ಏನು ಅಂತ ನೋಡಿ ಬಂದಿರ್ತಾನೆ. ಅಂತಹ ವ್ಯಕ್ತಿನೇ ಇನ್ನೊಬ್ಬರ ಕಷ್ಟಕ್ಕೆ ಕೈ ಹಿಡಿಯುವಂತಾಗುತ್ತಾನೆ, ಕೈ ಹಿಡಿದು ದಾರಿ ತೋರಿಸುವನಾಗಿರ್ತಾನೆ. ಅಂಥ ವ್ಯಕ್ತಿಗೆ ನೀವು ಸೇವೆ ಮಾಡದಿದ್ರೂ ಪರವಾಗಿಲ್ಲ, ಅವನಿಗೆ ದಾರಿ ತೋರಿಸಿದ್ರೂ ಪರವಾಗಿಲ್ಲ. ಅವನ್ನ ಗೌರವಿಸ್ರಿ, ಅವನ್ನ ಅರ್ಥ ಮಾಡ್ಕೊಳ್ಳಿ, ನೆನಪಿಸ್ಕೊಳ್ಳಿ. ಇದು ನಿಮ್ಮ ಜೀವನಕ್ಕೆ ಒಂದು ಪೂರಕ ಆಗುತ್ತೆ. ನೀವು ಇನ್ನೊಬ್ಬರಿಗೆ ತಿಳಿಸೋಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಯಾಕಂದರೆ ಈ ಮಾತನ್ನು ತುಂಬ ಜನ ನಾನು ಹೇಳಿದ್ದೀನಿ ಈ ಥರ ಮಾಡಿ ಅಂತ. ಇದು ನನ್ನ ಮನದಾಳದ ಕೂಡ ಮಾತು. ದಯವಿಟ್ಟು ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಗೌರವಿಸಿ, ಎಲ್ಲರಲ್ಲಿ ದೇವರನ್ನು ಕಾಣಿ. ದ್ವೇಷವನ್ನು ಪದನ ಪಕ್ಕಿಡಿ, ಪ್ರೀತಿ ಎಂಬ ಬಾಂಧವ್ಯವನ್ನು ಬಳಸ್ಕೊಳ್ಳಿ. ಅಲ್ಲಿ ಜೀವನ ಸುಖಮುಖವಾಗಿರುತ್ತೆ. ದಯವಿಟ್ಟು ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ.